ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ AOC ಒಳಗೆ 723 ಟ್ರೇಡ್ಸ್ಮನ್ ಹಾಗೂ ಫೈರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿನ ಕರೆದಾರೆ. ಅಂದರೆ ಇನ್ನೂ ಬೇರೆ ಬೇರೆ ಹುದ್ದೆಗಳದಾವೆ. ಸೊ ಅದಕ್ಕೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅಂತ ಮತ್ತು ಅದರ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ, ಪುರುಷ ಮತ್ತು ಮಹಿಳೆ ಅಭ್ಯರ್ಥಿಗಳು ಇಬ್ಬರು ಹಾಕ್ಬೋದಾ, ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳದಾವೆ, ಸೊ ಕರ್ನಾಟಕದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದಾ, ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಕೂಡ ಇನ್ನಷ್ಟು ಮಾಹಿತಿಗಳನ್ನ ಕೊಡಬೇಕಂತ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ, ಆಯಿತಾ. ಸೊ ನೋಡ್ಕೊಳ್ರಿ, AOC ಒಳಗಡೆ 723 ಹುದ್ದೆಗಳನ್ನ ಏನು ಕರೆದಾರಲ್ಲ, ಅದಕ್ಕೆ ಇಲ್ಲಿ ಫೈರ್ಮ್ಯಾನ್ ಒಳಗಡೆ ಸೊ ಇಲ್ಲಿ ನೋಡ್ಕೋಬೇಕು ಮಟೀರಿಯಲ್ ಅಸಿಸ್ಟೆಂಟ್ ಅಂತ ಹೇಳಿಕೆಸಿಂದ, ಅಂದರೆ ಇವೆಲ್ಲ ಡಿಗ್ರಿ ಮ್ಯಾಗಿರ್ತಕ್ಕಂಥವು ಮತ್ತು 10ನೇ ಮ್ಯಾಗಿರ್ತಕ್ಕಂಥವು ಬೇರೆ ಬೇರೆ ಹುದ್ದೆಗಳದಾವೆ. ಅದ್ರ ಪೇಮೆಂಟ್ ಎಷ್ಟೈತಿ ಎಲ್ಲ ನೋಡ್ಕೊತ ಹೋಗ್ರಿ. ಇಲ್ಲಿ ಒಂದೊಂದು ಎರಡೆರಡು ಪೋಸ್ಟ್ ಇರೋದ್ರ ಬಗ್ಗೆ ಹೇಳಲ್ಲ ನಾನು. ಸೊ ಡೈರೆಕ್ಟಾಗಿ ನಮ್ಗೆ 10ನೇ ತೆಮೆ ಹಾಕುವಂಥ ಹುಡುಗರಿಗಾಗಿ ಹೇಳ್ತೀನಿ. ಫೈರ್ಮ್ಯಾನ್ ಹುದ್ದೆಗಳು 102 ಹುದ್ದೆಗಳ. ಇದು ಯಾರಿಗೆ ಅಂತಂದ್ರೆ ಜನರಲ್ ಕಾಸ್ಟ್ದವ್ರಿಗೆ ಇಲ್ಲಿ ನೋಡ್ಕೋಬೋದು. EWS ದವ್ರಿಗೆ 24, OBC ದವ್ರಿಗೆ 66, SC ದವ್ರಿಗೆ 37, 18 ST. ಟೋಟಲ್ ಪೋಸ್ಟ್ಗಳೇನಿಲ್ಲ 247 ಹುದ್ದೆಗಳನ್ನು ಇದು ಫೈರ್ಮ್ಯಾನ್ ಒಳಗಡೆ ಅದಾವೆ. ಮತ್ತು ಜೊತೆಗೆ ಟ್ರೇಡ್ಸ್ಮನ್ ಒಳಗಡೆ ಏನೈತಿ 159 ಜನರಲ್, EWS 38, ಮತ್ತು OBC ದವರಿಗೆ 105, OBC ದವರಿಗೆ 105, SC ದವರಿಗೆ 58, 29 ST ದವರಿಗೆ. ಸೊ 389 ಮತ್ತು 247 ಈ ಹುದ್ದೆಗಳೇನೈತಿ ನಮ್ಮ ಹುಡುಗರದು 10ನೇ ಯಾರಾಗೈತಿ ಅವ್ರಿಗೆ ಇದು MTS ಕೂಡ, ಆಯಿತಾ. ಇದು ಮಲ್ಟಿ ಟಾಸ್ಕ್, ಇವೆಲ್ಲನೂ 10ನೇ ತೆಮೆಗಿರುವಂಥ ಹುದ್ದೆಗಳ. ಇದ್ರದ್ದು ಸೊ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ, ಮತ್ತು ಹೈಟ್ ಕಡಿಮೆ ಐತೆ ತಲೆ ಕಟ್ಸೋಕೆ ಹೋಗ್ಬೇಡ್ರಿ. ಸೊ ಫೈರ್ಮ್ಯಾನ್ ಕಷ್ಟ ಹೈಟ್ ಜಾಸ್ತಿ ಬೇಕು. ಅದು ಹೈಟ್ ಎಷ್ಟು ಅಂದ್ರೆ 165. ಇದು ಪುರುಷ ಅಭ್ಯರ್ಥಿಗಳಿಗೆ. ಮಹಿಳೆಯರಿಗೆ ಅಂತೂ ಇನ್ನೂ ಕಡಿಮೆ ಇರ್ತೈತಿ. ಮಹಿಳೆಯರಿಗೆ ಫೈರ್ಮ್ಯಾನ್ ಇಲ್ಲ, ಆಯಿತಾ. ಇಲ್ಲಿ ಟ್ರೇಡ್ಸ್ಮನ್ ಮಾತ್ರ ಮಹಿಳೆಯರಿಗೆ ಅದಾವ. ಸೊ ಅದರ ಫಿಸಿಕಲ್ ಮಾತ್ರ ಟಪ್ ಐತಿ. ಅದು ಫಿಸಿಕಲ್ ಏನಿರ್ತೈತಿ ಮುಂದೆ ತೋರಿಸ್ತೀನಿ. ಈಗ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳಂತೂ ನೋಡ್ಕೊಂಡ್ರಿ. ಅದರದ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ ಅದನ್ನು ನೋಡ್ಕೊಂತವ್ರಿ. ಹೈಟ್ ಎಷ್ಟು ಇರ್ಬೇಕು, ಸೊ ಏಜ್ ನೋಡ್ಕೊಳ್ರಿ. ಮೊದಲ ಏಜ್ ಎಷ್ಟೈತಿ, ಯಾವ ಹುದ್ದೆಗಳಿಗೆ ಏನೈತಿ ಏಜ್ದ. ಸೊ ನಾನು ಹೇಳೋದು ಡೈರೆಕ್ಟಾಗಿ ಫೈರ್ಮ್ಯಾನ್, ಯಾಕಂದ್ರೆ ನಮ್ಮ ಫೈರ್ಮ್ಯಾನು ಅವ ಜಾಸ್ತಿ ಪೋಸ್ಟ್ ಅಲ್ಲ. ವಯೋಮಿತಿ ನೋಡ್ಕೊಳ್ರಿ 18ರಿಂದ 25. ಸೊ 18ರಿಂದ 25 ಯಾರಿಗಂದ್ರೆ ಜನರಲ್ ಕಾಸ್ಟ್ದವ್ರಿಗೆ. SC ಮತ್ತು ST ದವರಿಗೆ 5 ವರ್ಷ ಸಡಿಲಿಕೆ ಇರ್ತೈತಿ. ಅಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಅವ್ರು, ಆ ಕಾಲಮ್ದಾಗ ಕೊಟ್ಟಿದ್ದಾರೆ. ಮತ್ತು OBC ದವರಿಗೆ 3 ವರ್ಷ ಸಡಿಲಿಕೆ ಇರ್ತೈತಿ. ಇದು ಫೈರ್ಮ್ಯಾನ್ ಫಿಸಿಕಲ್ ಆಮ್ಯಾಗ ಹೇಳ್ತೀನಿ. ಸೊ MTS ದವ್ರಿಗೂ ಕೂಡ ಅದೇ ಥರ ಸೇಮು. ಟ್ರೇಡ್ಸ್ಮನ್ದವ್ರಿಗೂ ಕೂಡ 18ರಿಂದ 25 ಇದು ಜನರಲ್ ಕಾಸ್ಟ್ದವ್ರಿಗೆ. ಮತ್ತು ಜೊತೆಗೆ ಏನೈತಿ SC ST ದವ್ರಿಗೆ 5 ವರ್ಷ, OBC ದವ್ರಿಗೆ 3 ವರ್ಷ ಸಡಿಲಿಕೆ ಇರ್ತೈತಿ. ಇದು ಟ್ರೇಡ್ಸ್ಮನ್ ಆಯಿತು. ಇನ್ನು ವಯೋಮಿತಿ ಅದು 10ನೇ ಮ್ಯಾಗನೇ ಇರ್ತೈತಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, SC ST ದವ್ರಿಗೆ 5 ವರ್ಷ, OBC ದವ್ರಿಗೆ 3 ವರ್ಷ ಸಡಿಲಿಕೆ. ಇದು ಫಿಸಿಕಲ್ ಒಳಗಡೆ. ITI ದವ್ರಿಗೂ ಕೂಡ ಪೋಸ್ಟ್ಗಳದಾವ. ಸೊ ಕ್ವಾಲಿಫಿಕೇಷನ್ ಎಲ್ಲನೂ ಇಲ್ಲಿ ಮುಂದ್ಗಡೆ ಕೊಟ್ಟಿದ್ದಾರೆ. ನಿಮ್ದು ಏನೇನು ಆಗಿರಬೇಕು, ಮೆಟ್ರಿಕ್ಸ್ನ ಪಾಸ್ ಆಗಿರಬೇಕು, ಇಲ್ಲ ITI ಪಾಸ್ ಆಗಿರಬೇಕು, ಇಲ್ಲ ITI ದವ್ರದ್ದು ಯಾವ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು, ಇದು ಪೇಂಟರ್ ಡೆಕೋರೇಟರ್ ಅಂತೈತಿಲ್ಲ ಇಲ್ಲಿ ITI ಸರ್ಟಿಫಿಕೇಟ್ ಇರಬೇಕು. ಮತ್ತು 10ನೇ ಮ್ಯಾಗನ ಅದರ ITIದು 3 ವರ್ಷದ ಟ್ರೈನಿಂಗ್ ಇರಬೇಕು, 2 ವರ್ಷ ಟ್ರೈನಿಂಗ್ ಇರಬೇಕು ಅಂತ ಈ ಥರ ಐತಿ, ಆಯಿತಾ. ಮುಂದೆ ನೀವು ಕೇಳೋದಂದ್ರೆ ಸರ್ ಕರ್ನಾಟಕದವ್ರಿಗೆ ಎಷ್ಟು ಹುದ್ದೆಗಳು ಅಂತೇಶಿಂದ. ಸೊ ಇದ್ರೊಳಗೆ ನೋಡ್ಕೊಂತ ಹೋದ್ರೆ ಅಂದ್ರೆ ನೋಟಿಫಿಕೇಶನ್ದಾಗ ಕರ್ನಾಟಕ ನೇಮ ಕೊಟ್ಟಿಲ್ಲರಿ ಸರ್. ಸೊ ನಾವು ಅಪ್ಲಿಕೇಶನ್ ಹಾಕ್ಬೋದನ್ನ, ಸೌತರ್ನ ಈ ವೆಸ್ಟರ್ನ ಏನೇನು ಅದಾವ್ರಿ ಸರ್, ನಮ್ಗೆ ಏನು ಗೊತ್ತಾಗತ್ತಿಲ್ಲ ರೀ, ನಾವು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಕೇಳಾಕತ್ತಿದ್ದು. ಸೊ ನೋಡ್ಕೊಳ್ರಿ ನಮ್ಗೊಡ್ರೆ ಇಲ್ಲಿ ಕರ್ನಾಟಕದಾಗ ಅಪ್ಲಿಕೇಶನ್ನ ಸೊ ಇಲ್ಲಿ ಕೊಟ್ಟಿಲ್ಲ ಅವ್ರು. ಸೊ ಸ್ಟೇಟ್ ಯೂನಿಟ್ ಅಂದ್ರೆ ಅವ್ರು ಏನು ಮಾಡ್ಯಾರು, ಎಲ್ಲಿ ಅದರದ AOCದ ಯೂನಿಟ್ಗಳದಾವ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿ ಸೆಂಟರ್ಗಳನ್ನ ತೊಗೊಂಡಾರ ಅವರು. ಸೌತರ್ನ್ದಾಗ ಎಷ್ಟು ಅದಾವು, ಸೊ ಎಲ್ಲಿ ನಮ್ಮ ಕರ್ನಾಟಕ ನೇಮ್ ಕೊಟ್ಟಿಲ್ಲ ಅಂದ್ರೆ ನಾವು ಎಲ್ಲಿ ಹಾಕ್ಬೇಕು ಅಪ್ಲಿಕೇಶನ್ನ. ಸೊ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಎಲ್ಲಿ ನಿಮಗೆ ಚಲೋ ಅನಿಸುತ್ತೆ, ಎಲ್ಲಿ ಸಮೀಪ ಅನಿಸುತ್ತೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡ್ಬಿಡ್ರಿ. ಎಲ್ಲಿ ಬೇಕಾದ್ರೆ ನೀವು ಕರ್ನಾಟಕದವ್ರು ಅಪ್ಲಿಕೇಶನ್ ಹಾಕ್ಬೋದಾ. ಸೊ ಈಗ ಮಹಾರಾಷ್ಟ್ರ ಆಯ್ತು, ತಮಿಳ್ನಾಡು ಆಯ್ತು ನಮಗೆ ಸಮೀಪ ಐತೆ. ಸೊ ಮಹಾರಾಷ್ಟ್ರ ಹಾಕ್ರಿ, ಇಲ್ಲ ತಮಿಳ್ನಾಡು ಹಾಕ್ರಿ. ಟೋಟಲ್ ಆಗಿರ್ತಕ್ಕಂಥವು ನಮ್ಮ ಕರ್ನಾಟಕದವರು ಫೈಟ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಫೈಟ್ ಮಾಡ್ತಂದ್ರೆ 47 ಫೈರ್ಮ್ಯಾನ, ಟ್ರೇಡ್ಸ್ಮನ್ ಏನೈತಿ 40, MTS 1. ಇದು ಆಲ್ ಕ್ಯಾಟಗರಿಗೆ ಆಕೈತಿ, ತಿಳಿತಾ. ಸೊ ನೀವೇನೈತಿ ನಿಮ್ಗೆ ಎಲ್ಲಿ ಹೆಚ್ಚು ಅನ್ನಿಸ್ತಾವೋ ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ಇಲ್ಲಿ ಬೇಕಾದಲ್ಲಿ ವೆಸ್ಟರ್ನ ಹಾಕೋಬೋದು, ಸೌಟರ್ನ ಹಾಕೋಬೋದು, ಎಲ್ಲಿ ಬೇಕಾದಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಕರ್ನಾಟಕದವ್ರು ಕೂಡ ಅಪ್ಲಿಕೇಶನನ್ನು ಇದಕ್ಕೆ ಆರಾಮಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು, ಯಾವುದೂ ಟೆನ್ಷನ್ ಇಲ್ಲ. ಮೆರಿಟ್ ಏನೈತಿ ಇದು ಆಲ್ ಇಂಡಿಯನ್ ನಿಲ್ತೈತಿ. ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ಇಂತಿಷ್ಟು ಪೋಸ್ಟ, ಮಹಾರಾಷ್ಟ್ರಕ್ಕೆ ಇಂತಿಷ್ಟು ಪೋಸ್ಟ್ ಅಂತ ಎಲ್ಲಿ ಇಲ್ಲ. ತಲೆ ಕಟ್ಸೋಬೇಡ್ರಿ, ಒಟ್ಟಾರೆ ಅಪ್ಲಿಕೇಶನ್ನ ಎಲ್ಲಿ ಬೇಕಾದಲ್ಲಿ ಹಾಕಿ ಫೈಟ್ ಮಾಡಿರಿ. ಸೊ ಇನ್ನು ನೆಕ್ಸ್ಟ್ ಏನೈತಿ ಫಿಸಿಕಲ್ ನೋಡ್ಕೊಳ್ರಿ ಡೈರೆಕ್ಟಾಗಿ. ಸೊ ಫಿಸಿಕಲ್ ಆದಮೇಲೆ ಎಕ್ಸಾಮ್ ಇರ್ತೈತಿ ಅದನ್ನು ಹೇಳ್ತೀನಿ ಆಮ್ಯಾಗ. ಫಸ್ಟ್ ಸ್ಟೇಜ್ ಫಿಸಿಕಲ್ ಇರ್ತದೆ ನೋಡಿರಿ. ಸೊ ಫಿಸಿಕಲ್ದೊಳಗಡೆ ಡೈರೆಕ್ಟಾಗಿ ಫೈರ್ಮ್ಯಾನ್ ಬರ್ತೀನಿ. ಫೈರ್ಮ್ಯಾನ್ದೊಳಗಡೆ ನೋಡ್ಕೊಳ್ರಿ. ಸೊ ಫೈರ್ಮ್ಯಾನ ಹೈಟು 165 ಪುರುಷ ಅಭ್ಯರ್ಥಿಗಳಿದೆ. ಇದು ಎಲ್ಲರಿಗೂ ಬರ್ತೈತಿ.
ಆಯಿತಾ. ಚೆಸ್ಟ್ ಏನೈತಿ 81.85 ಸೆಂಟಿಮೀಟ್ರ್ ಉಬ್ಬಿಸಿದ್ರೆ ಆಗ್ಬೇಕು. ಆಯಿತಾ. ಮತ್ತು ವೇಟ ಮಿನಿಮಮ್ ವೇಟ್ ಕೊಟ್ಟಿದ್ರೆ ಅವ್ರ 50 kg ಪಕ್ಕ ಇರಬೇಕು. ಇದು ಪುರುಷ ಅಭ್ಯರ್ಥಿಗಳ ಕಡಿಮೆ ಇದ್ರೆ ನಡೆಯಂಗಿಲ್ಲ. 1.6 ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ. ಸಮಯ 8 ನಿಮಿಷ 26 ಇರ್ತೈತಿ. ಆಯಿತಾ. ರನ್ನಿಂಗ್ ಆದ್ಮೇಲೆ ಏನಿರ್ತೈತಪ್ಪ ಅಂತಂದ್ರೆ ಕ್ಯಾರಿಂಗ್ ಅಂದ್ರೆ ಈಗ ನೋಡ್ರಿ ಅವ್ರು ಏನು ಕೊಟ್ರಂದ್ರೆ ಇಲ್ಲಿ 63.5 ಕಿಲೋವನ್ನು ಹೊತ್ತುಕೊಂಡು 183 ಮೀಟ್ರ್ 96 ಸೆಕೆಂಡ್ನಾಗ ಹೋಗ್ಬೇಕಿದು ಫೈರ್ ಮ್ಯಾನ್ದ. ಯಾರು ಬಾಡಿ ದಷ್ಟು ಪುಟ್ಟೈತಿ ಅವರಿಗೆ ಭಾರಿ ಅನುಕೂಲ ಅಂತ ಹೇಳ್ಬೋದು. ಸೊ ಇದು ಎಲ್ಲ ಹುಡುಗರ ಕಡೆ ಆಗ್ಲಾರ್ದಂಥದ್ದು. ಫಿಸಿಕಲ್ ಮಾಡಿದ್ರಿ ಅಂದರೆ ಆರಾಮಾಗಿ ನೀವು ಎಕ್ಸಾಮ್ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ರೆ ಆರಾಮಾಗಿ ನೌಕರಿ ಆಗುತ್ತೆ. ಮತ್ತು ಇಲ್ಲಿ ಲಾಂಗ್ ಜಂಪ್ ಕೊಟ್ಟಿದ್ದಾರೆ 2.7 ಮೀಟ್ರ್. ಮತ್ತು ರೋಪ್ ವೇರಿಯೇಷನ್ ಅಂದ್ರೆ 3 ಮೀಟ್ರ್ ರೋಪನ್ನು ನೀವು ಕೈದಿಂತ್ರ ಹತ್ತಬೇಕಂತ ಕೊಟ್ಟಿದ್ದಾನೆ. ಸೊ ಹಗ್ಗ ಹತ್ತೋದು ಆದ್ಮೇಲೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಪ್ಯಾಟರ್ನ ನೋಡ್ಕೊಳಕ್ರಿ ಆಮ್ಯಾಗ ಹೇಳ್ತೀನಿ. ಇದು MTSಗೆ ಏನೈತಿ ಫಿಸಿಕಲ್ ಇರಲ್ಲ. MTSದು ಏನೈತಿ ಡೈರೆಕ್ಟ್ ಎಕ್ಸಾಮ್ ಇರುತ್ತೆ. ಜೊತೆಗೆ ಏನು ಟ್ರೇಡ್ಸ್ಮನ್ ನೋಡಿರಿ, ಟ್ರೇಡ್ಸ್ಮನ್ನ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಿಗೆ ಐತಿ. ಸೊ ಇಬ್ಬರು ಫಿಸಿಕಲ್ ನೋಡ್ಕೊಡ್ರಿ. 1.5 ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ. 6 ನಿಮಿಷ ಸಮಯ ಇರ್ತೈತಿ. ಇದು ಪುರುಷರಿಗೆ 50 ಕಿಲೋ ಹೊತ್ಕೊಂಡ 200 ಮೀಟ್ರ್ ಅದು 100 ಸೆಕೆಂಡ್ನಾಗ ಹೋಗಿ ಬರಬೇಕು. ಆಯಿತಾ. ಇದು ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ನೋಡ್ರಿ, ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಹಾರ್ಡ್ ಆಗುತ್ತೆ. ಯಾವುದಂದ್ರೆ ರನ್ನಿಂಗ್ ಅಂತೂ ಆರಾಮಾಗಿ ಓಡ್ತೀರಿ. 1.5 ಕಿಲೋಮೀಟ್ರ್ 8 ನಿಮಿಷ 26 ಸೆಕೆಂಡ್ ಐತಿ. ಆದರೆ ಅವ್ರಿಗೆ ಕೂಡ 50 ಕಿಲೋವನ್ನು ಹೊತ್ತುಕೊಂಡು 200 ಮೀಟ್ರ್ 3 ನಿಮಿಷ 45 ಸೆಕೆಂಡ್ನಾಗ ಹೋಗಿ ಹೊಳ್ಳಿ ಬರ್ಬೇಕಂತ ಕೊಟ್ಟಾರಪ್ಪ. ಇದೇ ಒಂದು ಟಪ್ ಇರುವಂಥದ್ದು ಮಹಿಳೆಯರಿಗೆ. ಆಯಿತಾ. ಮಹಿಳೆಯರಿಗಿರುವಂಥ ಪೋಸ್ಟ್ಗಳು ಟ್ರೇಡ್ಸ್ಮನ್ ಮಾತ್ರ, ಉಳ್ಕಿದ್ದು ಯಾವಿಲ್ಲ. ಜೊತೆಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಆಯಿತು. ಆ ರಿಟರ್ನ್ ಎಕ್ಸಾಮ್ದ ಪ್ಯಾಟರ್ನ್ ನೋಡ್ಕೊಳ್ರಿ ಏನೇನೈತಿ ಅಂತ ಹೇಳಿದ ಫಸ್ಟ್ ಗ್ರೇಡ್ ಆ್ಯಂಡ್ ಸೆಕೆಂಡ್ ಗ್ರೇಡ್ದವ್ರಿಗೆ. ಸೊ ನಿಮಗೆ ಬೇಕಾಗಿರ್ತಕ್ಕಂಥದ್ದು 150 ಕ್ವಶನ್ಗಳ 150 ಮಾರ್ಕ್ಸ್ ಇರ್ತೈತಿ. 2 ನಿಮಿಷ ಸಮಯ ಇರ್ತೈತಿ. ಇದಕ್ಕೆ ಮೈನಸ್ ಮಾರ್ಕ್ಸ್ ಇರ್ತೈತಿ. ಸಬ್ಜೆಕ್ಟ ನೋಡ್ಕೊಳ್ರಿ ಇವೇ ಇರ್ತಾವೆ. ಇಂಗ್ಲೀಷ್ನೊಳಗೆ ಅಥವಾ ಇಲ್ಲಿ ಹಿಂದಿ ಒಳಗೆ ಮಾತ್ರ ಎಕ್ಸಾಮ್ ನಡೀತೈತೆ. ಸೊ ಇದು ಎಕ್ಸಾಮ್ ಕನ್ನಡ ನಡೀತೈತೆ ಆ ಲ್ಯಾಂಗ್ವೇಜ್ದಾಗ ನಡೀತೈತೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಓನ್ಲಿ 2 ಲ್ಯಾಂಗ್ವೇಜ್ಗಳು ಮಾತ್ರ. ಸೊ ಸೇಮ್ ಸಿಲೆಬಸ್ ಎಲ್ಲನೂ ಸೇಮ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್, ನಂಬರಿಂಗ್ ಅಪ್ಡೇಟ, ಜನರಲ್ ಇಂಗ್ಲೀಷ, ಜನರಲ್ ಅವೇರ್ನೆಸ್. ಆಯಿತಾ. ಸೊ ಇದು ಏನೈತಿ ಎಲ್ಲನೂ ತಿಳಿದೈತೆ ಅಂದ್ಕೊಂಡೀನಿ. ಇಲ್ಲಿ 50 ಮಾರ್ಕ್ಸ್ ಯಾವ್ಯಾವ ಕದ ನೋಡಿ. ರೀಸನಿಂಗ್ 50 ಇರ್ತೈತಿ, ಅವೇರ್ನೆಸ್ಗೆ 50 ಇರ್ತೈತಿ. ಸೊ ಕರೆಂಟ್ ಅಫೇರ್ಸ್ ಏನಂತಿಲ್ಲ ಅದಕ್ಕೆ 25, ಜನರಲ್ ಇಂಗ್ಲೀಷ್ಗೆ ಏನೈತಿ 25. ಆಯಿತಾ. ಸೊ ಇಷ್ಟಂತೂ ಸಿಲೆಬಸ್ ಇರ್ತೈತಿ ನಿಮ್ದು. ಜೊತೆಗೆ ಮೈನಸ್ ಮಾರ್ಕ್ಸ್ ನೋಡ್ಕೊಳ್ರಿ. ಮೈನಸ್ ಮಾರ್ಕ್ 0.25 ಮಾರ್ಕ್ಸ್ ಈಚ್ ರಾಂಗ್ ಆನ್ಸರ್. ಅಂದ್ರೆ ಒಂದು ತಪ್ಪಾಗಿರ್ತಕ್ಕಂಥ ಆನ್ಸರ್ಗೆ 0.2 ಅಂದ್ರೆ 4 ಕ್ವಶನ್ಗಳು ತಪ್ಪಾದ್ರೆ 1 ಮಾರ್ಕ್ಸನ್ನು ತೆಗಿತಾರೆ. ಮೈನಸ್ ಮಾರ್ಕ್ಸ್ ಕನ್ಫರ್ಮ್ ಆಗಿರ್ತೈತಿ. ಸೊ ಈ ಥರ ಎಲ್ಲ ಇರ್ತೈತಿ. ಚಲೋ ತಂಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಫಿಸಿಕಲ್ಲ ಫಿಟ್ ಯಾರು ಅದಿರಿ, 50 ಕಿಲೋ ಹೊರುವಂಥ ಶಕ್ತಿ ಯಾರಿಗೈತಿ, ಇದು ಎಲ್ಲರಿಗೂ ಇರೋಂಗಿಲ್ಲ. ಆ ಕಾರಣಕ್ಕಾಗಿ ಹೇಳ್ತೀನಿ, ಮೊದಲು ಫಿಸಿಕಲ್ ಇರ್ತೈತಿ. ಎಕ್ಸಾಮ್ ಪ್ರಿಪ್ರೇಷನ್ ಈಗಿಂದ ಸ್ಟಾರ್ಟ್ ಮಾಡಿಬಿಡ್ರಿ. ಸೊ ಒಟ್ಟಾರೆ ಏನೈತಿ ನಿಮ್ಮ ಪ್ರಯತ್ನ ಬಿಡಕ್ಕೆ ಹೋಗ್ಬೇಡ್ರಿ. ಏಜ್ ಕುಂತಿಲ್ಲ, ನಂದು ಹೈಟ್ ಇಲ್ಲ ಅನ್ನೋರ್ಗಂತ ಇದೊಂದು ಅವಕಾಶ ಆದಷ್ಟು ಸದುಪಯೋಗ ತೆಗೆದುಕೊಳ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಮತ್ತೇನಾರು ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಮಾಡಿರಿ, ನನಗೆ ಮೆಸೇಜ್ ಹಾಕ್ರಿ. ಇನ್ಸ್ಟಾದೊಳಗೆ ಸ್ನೇಹಿಜು ಆಫೀಸಲ್ನಾಗ ಇದು ನೋಟಿಫಿಕೇಷನ್ ಬೇಕಂದ್ರೆ ನನ್ನ ಸ್ನೇಹಿಜು ಆಫೀಸಲ್ಲ ಟೆಲಿಗ್ರಾಮ್ ಚಾನಲ್ದಾಗ ಹಾಕಿರ್ತೀನಿ. ಸೊ ಅದಲ್ಲಿ ಹೋಗಿ ತಗೊಳ್ರಿ. ಓಕೆ. ಎಲ್ಲರೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.